ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿ ಟೇಸ್ಟಿ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಅಕ್ಕಿ ಮತ್ತು ಹುರ್ಗಡ್ಲೆ ತಂಬಿಟ್ಟು ಮಾಡ್ತಾ ಇದ್ದೀನಿ. ಈ ತಂಬಿಟ್ಟು ತುಂಬ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ನಾನು 1 kg ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಕಪ್ನಲ್ಲಿ ಹೇಳಬೇಕಂದ್ರೆ ಇದರಲ್ಲಿ 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1/4 kg ಅಷ್ಟು ಕಡಲೆ, ಕಪ್ಪಲ್ಲಾದರೆ 1 ಕಪ್ ಕಡಲೆ ತೊಗೋಬೇಕು. ಈಗ ಅಕ್ಕಿನ ಹುರ್ಕೋಬೇಕು. ದಪ್ಪ ತಳದ ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಇದರಲ್ಲಿ ಅರ್ಧ ಅಕ್ಕಿನ ಹಾಕಿ ಫಸ್ಟ್ ಹುರ್ಕೋತೀನಿ. ಮೀಡಿಯಮ್ ಉರಿನಲ್ಲಿ ಅಕ್ಕಿ ಕೆಂಪಗಾಗೋ ತನಕ ಹುರ್ಕೋಬೇಕು. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ. ಅಕ್ಕಿ ಈಗ ಕೆಂಪಗಾಗಿದೆ. ಇದನ್ನ ಒಂದು ಪಾತ್ರೆಗೆ ತಕ್ಕೋತೀನಿ. ಇದೇ ರೀತಿ ಇನ್ನೂ ಅರ್ಧ ಅಕ್ಕಿನೂ ಹುರ್ಕೋತೀನಿ. ನೋಡಿ, ಇಷ್ಟು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈಗ ಕಡಲೆ ಕಡಾಯಿಗೆ ಹಾಕಿ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ನೋಡಿ, ಇಷ್ಟು ಹುರಿದ್ರೆ ಸಾಕು. ಇದನ್ನ ಅಕ್ಕಿ ಜೊತೆಯಲ್ಲೇ ಹಾಕಿ ನೋಡಿ, ಈ ಥರ ಹುರಿದ್ರೆ ಸಾಕು. ಈ ಅಕ್ಕಿ ಮತ್ತು ಕಡಲೆನ ಮಿಲ್ಗೆ ಹಾಕಿಸಿ ಹಿಟ್ಟು ಮಾಡಿಸ್ಕೋಬೇಕು. ನೀವು ಅರ್ಧ kg ಅಕ್ಕಿ ತಂಬಿಟ್ಟು ಮಾಡ್ತೀರಾ ಅಂದರೆ ಮನೆಯಲ್ಲೇ ಮಿಕ್ಸಿಲಿ ಪುಡಿ ಮಾಡ್ಕೋಬೋದು. ನಾನು ಮಿಲ್ಗೆ ಕೊಟ್ಟು ಹಿಟ್ಟು ಮಾಡಿಸಿದ್ದೀನಿ. ಒಂದು ಬೌಲ್ನಲ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ. 1/4 ಕಪ್ಪಷ್ಟು ಬಿಳಿ ಎಳ್ಳು, ಅರ್ಧ ಕಪ್ಪಷ್ಟು ಕಡಲೆ, 1 ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿ, 1 ಕಪ್ಪಷ್ಟು ಹುರಿದು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಮತ್ತು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ಈಗ ಎಳ್ಳನ್ನು ಸ್ವಲ್ಪ ಹುರ್ಕೋಬೇಕು. ನೋಡಿ, ಎಳ್ಳು ಕೆಂಪಗಾಗಿದೆ. ಇದನ್ನ ಒಂದು ಬೌಲ್ಗೆ ತಕ್ಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಪುಡಿ ಮಾಡಿದ್ರೆ ಸಾಕು. ಇದನ್ನ ಅಕ್ಕಿ ಹಿಟ್ಟಿಗೆ ಹಾಕಿ ಅದೇ ಜಾರ್ಗೆ ಕಡಲೆನ ಹಾಕಿ ಅದನ್ನೂ ತರ್ತರಿಯಾಗಿ ಪುಡಿ ಮಾಡಿ ಇದನ್ನೂ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈಗ ಹುರಿದಿರೋ ಎಳ್ಳು, ತುರಿದಿರೋ ಒಣಕೊಬ್ಬರಿ ಮತ್ತು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಡಲೆ ಬೀಜ, ಒಣಕೊಬ್ಬರಿ ಎಲ್ಲ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಹಾಕ್ಕೋಬೋದು. ಪಾತ್ರೆಯಲ್ಲಿ 1 kg ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಕರಗಿಸ್ಬೇಕು. ಅದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಬೆಲ್ಲನ ಪಾಕ ಮಾಡೋದೇನು ಬೇಡ, ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಬೆಲ್ಲನ ಪಾಕ ಮಾಡಿ ತಂಬಿಟ್ಟು ಮಾಡಿದ್ರೆ ಕಲ್ಲು ಥರ ಆಗೋಗುತ್ತೆ. ಅದಕ್ಕೆ ನೋಡಿ, ಈ ಥರ ಬೆಲ್ಲ ಕರಗಿದ್ರೆ ಸಾಕು. ಈಗ ಬೆಲ್ಲ ಕರಗಿದೆ. ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಪಾತ್ರೆಗೆ ಸೋಸ್ಕೊಳ್ಳಿ. ಸ್ಟೀಲ್ ಜಾಲರಿಯಲ್ಲಿ ಸೋಸಿ ಪ್ಲಾಸ್ಟಿಕ್ನಲ್ಲಿ ಸೋಸಿದ್ರೆ ಪ್ಲಾಸ್ಟಿಕ್ ಕರಗೋಗುತ್ತೆ. ಈಗ ಇದು ಬಿಸಿ ಇರುವಾಗಲೇ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈ ಥರ ಪಾಕನ ಹಾಕಿ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಪೂರ್ತಿ ಪಾಕ ಹಾಕಬೇಡಿ, ತೆಳುವಾಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಸಾಕು. ಲೈಟಾಗಿ ಬಿಸಿಯಾಗಿರುವಾಗಲೇ ತಂಬಿಟ್ಟು ಉಂಡೆಗಳನ್ನ ಕಟ್ಕೊಳ್ಳಿ. ಇದೇ ರೀತಿ ಎಲ್ಲ ತಂಬಿಟ್ಟನ್ನು ಮಾಡ್ಕೊಳ್ಳಿ. ಲಾಸ್ಟ್ನಲ್ಲಿ ಉಳಿದಿರೋ ಹಿಟ್ಟಿಗೆ ಈ ಥರ ಬೆಲ್ಲದ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಕೊಳ್ಳಿ. ಈ ಮಿಕ್ಕಿರೋ ಪಾಕನ ನೀವು ಕಾಫಿ, ಟೀ ಮತ್ತು ಹಾಲಿಗೆ ಹಾಕಿ ಉಪಯೋಗಿಸ್ಬೋದು. ಬೇರೆ ಸ್ವೀಟ್ಗಳಿಗೂ ಉಪಯೋಗಿಸ್ಕೋಬೋದು. ನೋಡಿ, ತಂಬಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಶಿವರಾತ್ರಿ ಹಬ್ಬಕ್ಕೆ ಈ ತಂಬಿಟ್ಟನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.